ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಹಳೇ ಕಾಲದ ರೆಸಿಪಿ, ಟ್ರೆಡಿಷ್ನಲ್ ರೆಸಿಪಿ ಪುಳಿ ಉಂಡೆ. ಈ ಪುಳಿ ಉಂಡೆ ತುಂಬ ಈಸಿ. ಅದು ತುಂಬ ಜನಕ್ಕೆ ಮಾಡೋಕ್ಕೆ ಗೊತ್ತಿಲ್ಲ, ಅಂಗಡಿಯಲ್ಲಿ ಇಸ್ಕೊಳ್ತಾರೆ. ನಾವು ಮನೇಲೇ ಈಸಿಯಾಗಿ ಇದನ್ನು ಮಾಡ್ಬೋದು. 10 ನಿಮಿಷ ಆಯ್ತು ಪುಳಿ ಉಂಡೆ ಮಾಡೋದು ಕೆಲಸ. ತುಂಬ ಈಸಿಯಾಗಿ ಮನೇಲಿ ಮಾಡೋದು. ಅದು ಹೆಂಗೆ ಮಾಡೋದಂತ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ಪುಳಿ ಉಂಡೆ ಮಾಡೋದು ಈಸಿ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಇನ್ನೊಂದು ಕಾಸು ತುಂಬ ಕಡಿಮೆ ರೇಟಲ್ಲಿ ನಮ್ಗೆ ಸಿಗೋ ಒಳ್ಳೆಯ ಒಂದು ರೆಸಿಪಿ ಇದು. ಇನ್ನೊಂದು ಹೆಲ್ತಿ ರೆಸಿಪಿ ಇದು. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ನಾನು ನೋಡಿ ಈ ಕಪ್ಪಲ್ಲಿ 7 ಕಪ್ಪು ಪುರಿ ಅಳತೆ ಮಾಡಿ ಇಟ್ಟಿದ್ದೀನಿ. ಸರಿಯಾಗಿ 7 ಕಪ್ಪು. ಇದಕ್ಕೆ 1/4 ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ. ನೋಡಿ 1 ಕಪ್ಪು. ಯಾವ ಕಪ್ಪಲ್ಲಿ ಪುರಿ ಅಳತೆ ಮಾಡೋದನ್ನೋ ಅದೇ ಕಪ್ಪಲ್ಲಿ 1/4 ಕಪ್ಪು ಬೆಲ್ಲ. ಬೆಲ್ಲ ನೆನೆಯಷ್ಟು ನೀರು. ನೋಡಿ 1 ಕಪ್ ತೊಗೊಂಡಿದ್ದೀನಿ, 1/4 ಕಪ್ ಅಷ್ಟೇ ಆಯಿತು. ಇನ್ನೂ ಅರ್ಧ ಕಪ್ ಹಂಗೆ ಇದೆ. ಹತ್ತತ್ರ ಒಂದು ಅರ್ಧ ಕಪ್ ನೀರು ಸೇರಿರುತ್ತೆ. ಬೆಲ್ಲ ನೆನೆಯಷ್ಟಕ್ಕೆ ನೀವು ನೀರು ತಗೊಂಡ್ರೆ ಸಾಕು, ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಇದು ಪಾಕ ಮಾಡ್ಕೊಳ್ಳೋಣ. ತುಂಬ ಗಟ್ಟಿ ಪಾಕ ಮಾಡಿಕೊಂಡ್ರೆ ಕಚ್ಚಕ್ಕಾಗಲ್ಲ, ಮತ್ತು ಎಲ್ಲದಕ್ಕಿಂತ ಉಂಡೆ ಬರೋಲ್ಲ. ತುಂಬ ಗಟ್ಟಿ ಪಾಕ ಮಾಡೋದು, ಚಾಕ್ಲೇಟ್ ಪಾಕ ಅಂತಾರಲ್ಲ, ಚಾಕ್ಲೇಟ್ ಪಾಕ ಮಾಡಿದ್ರೆ ನಿಮ್ಗೆ ಉಂಡೆ ಈಸಿಯಾಗಿ ಬರುತ್ತೆ. ಬೆಲ್ಲದ ಪಾಕ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಪಾಕ ಇದು ನಮಗೆ ಕಲರ್ ಚೇಂಜ್ ಆಗುತ್ತೆ, ಆವಾಗಲೇ ಗೊತ್ತಾಗುತ್ತೆ ಇದು ಪಾಕ ಬಂದಿದೆ ಬಂದಿಲ್ಲ ಅಂತ. ಇದು ಕಲರ್ ಚೇಂಜ್ ಆಗಿಲ್ಲ, ಲೈಟಾಗೇ ಇದೆ. ಆದರೆ ಬೇಗ ರೆಡಿ ಆಗುತ್ತೆ ಪಾಕ, ಈಸಿ. ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಈಗ ನೋಡೋಣ ಪಾಕ ಬಂದಿದೆಯಾ ಅಂತ. ಎಳೆ ಪಾಕ ಇನ್ನೂ ಬಂದಿಲ್ಲ, ಇನ್ನೊಂದು 2-3 ನಿಮಿಷ ಬೇಕು. ಈಗ ತಾನೇ ಸ್ಟಾರ್ಟ್ ಆಗಿದೆ. ಕಜಾಯದ ಪಾಕ ಇದು. ಬೆಲ್ಲದ ಪಾಕ ನಾವು ಹಾಕಿದ ತಕ್ಷಣ ನೀರಲ್ಲಿ ಅದು ಹಂಗೆ ಗಟ್ಟಿಯಾಗಿ ಕುತ್ಕೋಬೇಕು. ಆವಾಗಲೇ ಪಾಕ ಬಂದಿದೆ. ಇದು ಪುಳಿ ಉಂಡೆಗೆ ಪಾಕ. ಮತ್ತು ಎಳ್ಳುಂಡೆ, ಕಡಲೆಕಾಯಿ ಉಂಡೆ ಅಂತ ಅದು ರೆಡಿ ಆಗೋದು. ಇದು ಅಷ್ಟೇ, ಇದು ಕುತ್ಕೋಬೇಕು ಈ ಪಾಕಕ್ಕೆ. ನಾವು ಬರ್ಫಿ ಮಾಡೋಕ್ಕೆ ತುಂಬ ಗಟ್ಟಿ ಪಾಕ ಬೇಕು. ಈ ಪಾಕ ಬಂದು ಮೀಡಿಯಮ್. ತುಂಬ ಗಟ್ಟಿ ಇದೆ, ಚೆನ್ನಾಗಿರಲ್ಲ. ಇದು ಮೀಡಿಯಮ್ ಪಾಕ ನೋಡಿ. ಇದು ಚಾಕ್ಲೇಟ್ ಥರ ಬರುತ್ತೆ ನಾವು ಕೈಯಲ್ಲಿ ತೆಗೆದ್ರೆ. ಗಟ್ಟಿ ಚಾಕ್ಲೇಟು ಅಲ್ಲ ಇದು. ನೋಡಿ ಒಂಥರ ಎಳೆ ಪಾಕನೂ ಅಲ್ಲ, ಗಟ್ಟಿ ಪಾಕ, ತುಂಬ ಗಟ್ಟಿ ಪಾಕನೂ ಅಲ್ಲ. ಇದು ಒಂಥರ ಪಾಕ. ಗಟ್ಟಿ ಆಗಬೇಕು. ನಾವು ಕೈಯಲ್ಲಿ ತೆಗೆದ್ರೆ ಅದು ನೋಡಿ ಉಂಡೆ ಬರುತ್ತೆ, ಹಿಂಗಿರಬೇಕು ನೋಡಿ. ನೀರೆಲ್ಲ ಹಾಕಿದ್ದೀನಿ, ಅದು ಈಗ ರೆಡಿಯಾಗಿದೆ ಪಾಕ. ತುಂಬ ಕುದಿಸ್ಬಿಟ್ಟು ನಾವು ಪುರಿ ಹಾಕಿದ್ರೆ ಅದು ಉಂಡೆ ಬರೋಲ್ಲ. ಈ ಪಾಕಕ್ಕೆ ಉಂಡೆ ಬರುತ್ತೆ. ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡಿ. ಸ್ಟವ್ ಸಿಮ್ಮಿಗೆ ಇಟ್ಕೊಂಡು ಮಿಕ್ಸ್ ಮಾಡಿ. ಆಫ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನೀವು ಇವಾಗ ಆಫ್ ಮಾಡಿಬಿಟ್ರೆ ಬೇಗ ಉಂಡೆ ಕಟ್ಟೋಕ್ಕೆ ಮುಂಚೆನೇ ಗಟ್ಟಿಯಾಗಿಬಿಡುತ್ತೆ, ಉಂಡೆ ಬರೋಲ್ಲ. ಒಂದು ಸ್ವಲ್ಪ ಮೆಲ್ಟಾಗೇ ಇರುತ್ತೆ. ಫುಲ್ ಸಿಮ್ಮಲ್ಲಿ ಇಟ್ಬಿಡಿ. ಒಂದು ಸ್ವಲ್ಪನೇ ಸೇರಿಸಿ ಮಿಕ್ಸ್ ಮಾಡಿ. ಇದಕ್ಕೆ ನಾನು ಏಲಕ್ಕಿ ಪೌಡ್ರು ಏನೂ ಹಾಕಿಲ್ಲ, ಬರೀ ಬೆಲ್ಲ ಹಾಕಿದ್ದೀನಿ. ಪುಳಿ ಉಂಡೆ ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ಇದೆ, ಇದನ್ನು ಹಾಕ್ಬಿಡೋಣ. ಪಾಕ ಒಂದು ಸ್ವಲ್ಪ ತೆಳುಗೆ ಇದೆ. ಇನ್ನೊಂದು ಸ್ವಲ್ಪ ಪುರಿ ಸೇರಿಸ್ಕೊಳ್ಳೋಣ. ನಾನು ಅಳತೆ ಮಾಡಿ ಇಟ್ಟನಲ್ಲ, ಸರಿಯಾಗಿ ಬಂದಿದೆ. ಈಗೆಲ್ಲ ಹಾಕ್ಬಿಟ್ಟೆ ನೋಡಿ, ಪುರಿ ಎಲ್ಲ ಸೇರಿಸ್ಕೊಂಡೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಬೇಗ ಉಂಡೆ ಕಟ್ಬಿಡ್ಬೇಕು, ಇಲ್ಲ ಅಂದರೆ ಉಂಡೆ ಬರೋಲ್ಲ. ಪುರಿ ಎಲ್ಲ ಉದುರೋಗುತ್ತೆ. ನೀವು ಬೇಗ ಉಂಡೆ ಮಾಡಬೇಕು. ಕೈಯಲ್ಲಿ ನೀರು ಸವರ್ಕೊಂಡು, ನೀರು ಹಚ್ಕೊಂಡು ಕ್ಲೀನಾಗಿ ನೀವು ಉಂಡೆ ಮಾಡಿದ್ರೆ ಬೇಗ ಆಗುತ್ತೆ ನೋಡಿ. ಕೆಳಗಡೆ ತನಕ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕೈನ ಒದ್ದೆ ಮಾಡಿಕೊಂಡು ಉಂಡೆ ಮಾಡಿ ಬೇಗ ನೋಡಿ. ಒದ್ದೆ ಮಾಡ್ಕೊಂಡಿದ್ದೀನಿ. ಬೇಗ ತೆಗಿಯೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಉಂಡೆನೂ ಹಂಗೆ ಚೆನ್ನಾಗಿ ಬರ್ತಾಯಿದೆ. ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಳ್ಳಿ. ಆದಷ್ಟು ಕೈಯಲ್ಲಿ ನೀರು ಇರಬೇಕು.
ತೇವಾಂಶ ಇರಬೇಕು ಕೈಯಲ್ಲಿ, ಆವಾಗಲೇ ಅದು ಅಂಟದೇ ಬರೋದು. ನೋಡಿ ಪುರಿ ಚೆನ್ನಾಗಿ ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಬರ್ತಾಯಿದೆ. ಎಳೆ ಪಾಕನೂ ಅಲ್ಲ, ತುಂಬ ಕುದಿಸ್ಬಿಟ್ಟು ಕಪ್ಪಗಾಗೋ ಪಾಕನೂ ಅಲ್ಲ, ಇದೊಂಥರ ಪಾಕ. ಉಂಡೆ ಅಂತೂ ತುಂಬ ಚೆನ್ನಾಗಿ ಈಸಿಯಾಗಿ ಬರ್ತಾಯಿದೆ ಕಟ್ಟಕ್ಕೆ. ನೋಡಿ ಉಂಡೆ ಎಲ್ಲ ರೆಡಿಯಾಗಿದೆ. ನಾನು ದಪ್ಪ ದಪ್ಪಗೆ ಮಾಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಇಷ್ಟನೋ ಆ ಸೈಜ್ ಮಾಡ್ಕೊಳ್ಳಿ. ನಾನು ಆದಷ್ಟು ದಪ್ಪ ಬೇಗ ಬೇಗ ಆಗಬೇಕು ಮತ್ತು ಡ್ರೈ ಆಗಿಬಿಡುತ್ತೆ ಅಂತ ಬೇಗ ಬೇಗ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ ಪುರಿ ಉಂಡೆ, ತುಂಬ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ, ಗರಿ ಗರಿಯಾಗಿ. ಫ್ರೆಂಡ್ಸ್, ಪುರಿ ಉಂಡೆ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಳೇ ಕಾಲದ ರೆಸಿಪಿ ಪುರಿ ಉಂಡೆ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.